Dear friends, today I am discussing about basic terms of accounting. Basic terms of accounting. Previous classes, some of the basic terms of accounting already discussed. Today, some of the basic aspects or concepts we can discuss in this class. First one, expenses. Expenses. So already you know about expenses, or the word expenses already you heard about that. Expenses is cost incurred in the process of earning revenues. Cost incurred in the business process of earning revenues. ಅಂದರೆ ಎಕ್ಸ್ಪೆನ್ಸಸ್ ಅಂದರೆ ವೆಚ್ಚಗಳು ಅಂತ ಕರಿತೀವಿ, ಅರ್ಥ ಆಯ್ತಲ್ಲ. ಸೊ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತಂದರೆ ಸುಮಾರು ವೆಚ್ಚಗಳು ಆಗ್ತಿರ್ತವೆ, ಎಕ್ಸ್ಪೆನ್ಸಸ್ ಆಗ್ತಿರ್ತವೆ. ಫಾರ್ ಎಕ್ಸಾಂಪಲ್, ಪರ್ಚೇಸ್ ಎ ಪೆನ್, ಆರ್ ಡಿಪ್ರಿಸಿಯೇಷನ್ machinery, salary paid to employee. Next, electricity bill paid. These are all expenses in a business. ಸೊ ಅಂದರೆ ಒಂದು ವ್ಯವಹಾರದಲ್ಲಿ ಆಗುವಂತಹ ವೆಚ್ಚಗಳು, ಕಾಸ್ಟ್ ಇನ್ಕರ್ಡ್ ಇನ್ ದ ಬಿಸ್ನೆಸ್ ಪ್ರೊಸೆಸ್ ಆಫ್ ಅರ್ನಿಂಗ್ ರೆವೆನ್ಯೂಸ್. ಅಂದರೆ ಆದಾಯ ಗಳಿಸುವಂತಹ ಸಂದರ್ಭದಲ್ಲಿ ನಾವೇನು ಖರ್ಚು ಮಾಡ್ತೀವಲ್ಲ ಅವನ್ನು ನಾವು ವೆಚ್ಚಗಳು ಅಂತ ಕರಿತೀವಿ, ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಡಿಪ್ರಿಸಿಯೇಷನ್ ಮಷಿನರಿ ಆರ್ ಸ್ಯಾಲರಿ ಪೇಯ್ಡ್ ಟು ಎಂಪ್ಲಾಯೀಸ್. ನಾವೇನು ಮಾಡ್ತಿದ್ದೀವಿ ಅಂದರೆ ನಾವೇನೋ ಒಂದು ಪ್ರೊಡಕ್ಷನನ್ನು ಪ್ರೊಡ್ಯೂಸ್ ಮಾಡ್ತೀವಿ. We can produce a product. At that time we can spend some of the money for salary paid to employees. That is one of the expenses for business, right? ಅಂದರೆ ಒಂದು ನಾವು ಪ್ರಾಫಿಟನ್ನು ಅರ್ನ್ ಮಾಡುವಂತಹ ಸಮಯದಲ್ಲಿ ನಾವೇನು ಎಕ್ಸ್ಪೆನ್ಸಸ್ಸನ್ನು ಅಂದರೆ ಖರ್ಚನ್ನು ಮಾಡ್ತೀವಲ್ಲ, ದುಡ್ಡನ್ನು ಖರ್ಚು ಮಾಡ್ತೀವಲ್ಲ ಅದನ್ನ ನಾವು ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಎಲೆಕ್ಟ್ರಿಸಿಟಿ ಬಿಲ್ ಪೇಯ್ಡ್. ಸೊ ಎಲೆಕ್ಟ್ರಿಸಿಟಿ ಬಿಲ್ ಪೇಯ್ಡ್ ಅಂದರೆ ನಾವು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಮಷನರಿನ ಆಪ್ರೇಟ್ ಮಾಡಲೇಬೇಕಾಗುತ್ತೆ. ಮಷನರಿನ ಆಪ್ರೇಟ್ ಮಾಡ್ತಾ ಇದ್ದೀವಿ ಅನ್ನೋವಂಥ ಸಂದರ್ಭದಲ್ಲಿ ಆ ಮಷನರಿ ಮಂತ್ಲಿ ಏನು ಬಿಲ್ ಬರುತ್ತಲ್ಲ ಆ ಬಿಲ್ಲನ್ನು ನಾವು ಕಟ್ಟಲೇಬೇಕಾಗುತ್ತೆ. ಮಷನರಿ ನಾವು ಯಾಕೆ ಆಪ್ರೇಟ್ ಮಾಡ್ತಿದ್ವಿ? ಪ್ರೊಡಕ್ಷನನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ, ಅರ್ಥ ಆಯ್ತಲ್ಲ. ಸೊ ಹಂಗಾಗಿ ನಾವು ಬಂದಿರುವಂತಹ ಎಲೆಕ್ಟ್ರಿಸಿಟಿ ಬಿಲ್ ಯಾಕೆ ಏನು ನಾವು ಕಟ್ತಾ ಇದ್ದೀವಲ್ಲ, ಸೊ ಅದು ನಾವು ಯಾಕೆ ಎಲೆಕ್ಟ್ರಿಸಿಟಿ ಬಿಲ್ ಬರುತ್ತೆ ಅಂದರೆ ನಾವು ಪ್ರೊಡಕ್ಷನನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಯಾಕೆ ಪ್ರೊಡಕ್ಷನನ್ನು ಪ್ರೊಡ್ಯೂಸ್ ಮಾಡ್ತೀವಿ? ರೆವೆನ್ಯೂವನ್ನು ಅರ್ನಿಂಗ್ ಮಾಡೋದಕ್ಕೆ, ಅರ್ಥ ಆಯ್ತಲ್ಲ. ಅಂದರೆ ಆದಾಯವನ್ನು ಗಳಿಸಲಿಕ್ಕೆ ನಾವು ಏನು ಖರ್ಚು ಮಾಡ್ತೀವಲ್ಲ ಹಣವನ್ನು, ಅದನ್ನ ನಾವು ಎಕ್ಸ್ಪೆನ್ಸಸ್ ವೆಚ್ಚಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾನು ಕಾಲೇಜಲ್ಲಿ ಕೆಲಸ ಮಾಡ್ತಿದ್ದೀನಿ. ನಾನು ಮನೆಯಿಂದ ಕಾಲೇಜಿಗೆ ಬರಬೇಕಾದ್ರೆ ಬಸ್ಸಿಗೆ ಅಂತಂದು ಒಂದು 10 ರೂಪಾಯಿ ಚಾರ್ಜ್ ಕೊಡ್ತೀನಿ. ಅದು ಎಕ್ಸ್ಪೆನ್ಸಸ್ ಆಗುತ್ತೆ. ಬಸ್ ಚಾರ್ಜ್ ಈಸ್ ಒನ್ ಆಫ್ ದ ಎಕ್ಸ್ಪೆನ್ಸಸ್ ಫಾರ್ ಮೀ, ರೈಟ್? ಯಾಕೆ ಅದು ಎಕ್ಸ್ಪೆನ್ಸಸ್ ಆಗುತ್ತೆ ಅಂದರೆ ನಾನು ಕಾಲೇಜಿಗೆ ಬಂದು ಪಾಠ ಮಾಡಿದಾಗ ನನಗೇನು ಕೊಡ್ತಾರೆ? ಸ್ಯಾಲ್ರಿಯನ್ನು ಕೊಡ್ತಾರೆ. ನಾನು ಸ್ಯಾಲರಿಯನ್ನು ತಗೊಳ್ಳೋದಕ್ಕೋಸ್ಕರ ನಾನು ಬಸ್ ಚಾರ್ಜಿಗೆ ಏನು ನಾನು ಕೊಡ್ತೇನೆ, ಸ್ಪೆಂಡ್ ಮಾಡ್ತೀನಲ್ಲ ಅಮೌಂಟನ್ನು, ಅದು ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಅದೇ ರೀತಿಯಾಗಿ ಅಷ್ಟೇ ಕಾಸ್ಟ್ ಇನ್ಕರ್ಡ್ ಇನ್ ದ ಪ್ರೊಸೆಸ್ ಆಫ್ ಅರ್ನಿಂಗ್ ರೆವೆನ್ಯೂಸ್. ಅಂದರೆ ಒಂದು ವ್ಯವಹಾರದಲ್ಲಿ ನಾವೇನು ಮಾಡ್ತೀವಿ? ರೆವೆನ್ಯೂವನ್ನು, ಅಂದರೆ ರೆವೆನ್ಯೂ ಅಂದರೆ
ಆದಾಯ, ಅರ್ಥ ಆಯ್ತಲ್ಲ. ಸೊ ಆದಾಯವನ್ನು ಗಳಿಸುವಂತಹ ಸಂದರ್ಭದಲ್ಲಿ ನಾವೇನು ಅಮೌಂಟನ್ನು ಖರ್ಚು ಮಾಡ್ತೀವಲ್ಲ ಅಥವಾ ಸ್ಪೆಂಟ್ ಮಾಡ್ತೀವಲ್ಲ ಅದನ್ನ ನಾವು ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಡಿಪ್ರಿಸಿಯೇಷನ್ ಮಷನರಿ ಅಂದರೆ ಡಿಪ್ರಿಸಿಯೇಷನ್ ಇಟ್ ಈಸ್ ಎ ನ್ಯೂ ವರ್ಡ್ ಫಾರ್ ಯು, ಆಯ್ತಲ್ಲ. ಇದು ಒಂದು ಹೊಸ ವರ್ಡ್ ನಿಮಗೆ. ಡಿಪ್ರಿಸಿಯೇಷನ್ ಅಂದರೆ ಸವಕಳಿ ವೆಚ್ಚ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಒಂದು 50,000 ಕೊಟ್ಟು ಮಷನರಿ ತಗೊಂಬಂದ್ವಿ. ಇದು ಭಾಳ ಇಂಪಾರ್ಟೆಂಟು. 12 ಮಾರ್ಕ್ಸಿಗೆ ಇದ್ರ ಮೇಲೆ ಪ್ರಾಬ್ಲಮ್ ಇರುತ್ತೆ, ನೆನಪಿಟ್ಕೊಳ್ಳಿ. ಡಿಪ್ರಿಸಿಯೇಷನ್ ಈಸ್ ರೆಡ್ಯೂಸ್ ದ ವ್ಯಾಲ್ಯೂ ಆಫ್ ದ ಅಸೆಟ್ ಆರ್ decrease the value of the asset, that is called as depreciation. Depreciation is one of the chapter for first PUC accountancy syllabus. So it is very important concept, depreciation. Depreciation nothing but reduce the value of the asset, right? ಸೊ ಹಂಗಾಗಿ ಒಂದು ವ್ಯವಹಾರದಲ್ಲಿ 50,000 ರೂಪಾಯಿಗೆ ಮಷನರಿಯನ್ನು ತಗೊಂಡಿದ್ದೀವಿ. ಆ ಮಷನರಿಯನ್ನು 2015ರಲ್ಲಿ ತಗೊಂಡಿದ್ದೀವಿ. ಸುಮ್ಮನೆ ಜಸ್ಟ್ ನಿಮಗೆ ಟಚ್ ಕೊಡ್ತಾ ಇದ್ದೀನಿ ಆ ಚಾಪ್ಟರ್ ಬಗ್ಗೆ. 2015ರಲ್ಲಿ 50,000ಕ್ಕೆ ಮಷನರಿಯನ್ನು ತಗೊಂಡಿದ್ದೀವಿ. 2019ಕ್ಕೆ 50,000 ರೂಪಾಯಿ ಇರುವಂತಹ ಮಷನರಿಯನ್ನು ಮಾರಕ್ಕೆ ಹೋದರೆ 50,000 ರೂಪಾಯಿಗೆ ಯಾರೂ ತಗೊಳ್ಳೋದಿಲ್ಲ. ಯಾಕೆ ಅಂತಂದರೆ 4 ಇಯರ್ಸ್ ನಾವೇನು ಮಾಡಿರ್ತೀವಿ, ಕನ್ಸ್ಯೂಮ್ ಮಾಡಿರ್ತೀವಿ, ಆಲ್ರೆಡಿ ಯುಟಿಲೈಸ್ ಮಾಡಿರ್ತೀವಿ. ಸೊ ನಾವೇನು ಮಾಡ್ತೀವಿ, 50,000 ಇರೋಂಥ ಮಷನರಿ ಒಂದು 30,000ಕ್ಕೆ ಸೇಲ್ ಮಾಡ್ತೀವಿ ಅಂದ್ಕೊಳ್ಳಿ, ಜಸ್ಟ್ ಅಸಂಪ್ಷನ್. ಸೊ 2019ರಲ್ಲಿ 30,000ಕ್ಕೆ ನಾವು ಸೇಲ್ ಮಾಡಿದರೆ ನಾವು ತಂದಿದ್ದು 50,000 ಆಗಿರುತ್ತೆ, ಮಾರಾಟ ಮಾಡಿದ್ದು 30,000. ಹಾಗಾದರೆ ನಮಗೆ ಎಷ್ಟು ಲಾಸ್ ಆಗುತ್ತೆ? 20,000 ಲಾಸ್ ಆಗುತ್ತೆ. ಆ 20,000 ಏನು ನಮಗೆ ಕಡಿಮೆ ಆಗುತ್ತಲ್ಲ ಅಸೆಟ್ನ ವ್ಯಾಲ್ಯೂ, ಆ ರೆಡ್ಯೂಸ್ ಆಗುತ್ತಲ್ಲ, ರೆಡ್ಯೂಸ್ ಅಂದರೆ ಕಡಿಮೆ ಆಗೋದು. ಸೊ ಅಸೆಟ್ನ ವ್ಯಾಲ್ಯೂ, ವೆನ್ ದ ಅಸೆಟ್ ವ್ಯಾಲ್ಯೂ ಈಸ್ ರೆಡ್ಯೂಸಸ್, ದ ರೆಡ್ಯೂಸಸ್ ವ್ಯಾಲ್ಯೂ ವಿ ಕ್ಯಾನ್ ಕಾಲ್ಡ್ ಆ್ಯಸ್ ಡಿಪ್ರಿಸಿಯೇಷನ್. ಆ ಅಮೌಂಟನ್ನು ನಾವು ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಡಿಪ್ರಿಸಿಯೇಷನ್ ಈಸ್ ಒನ್ ಆಫ್ ದ ಎಕ್ಸ್ಪೆನ್ಸಸ್ ಫಾರ್ ಬಿಸ್ನೆಸ್, ಅರ್ಥಾಯ್ತಲ್ಲ. ಸೊ ಇದು ಕೂಡ ಅಷ್ಟೇ, ಡಿಪ್ರಿಸಿಯೇಟ್ ಮಷನರಿ ಅನ್ನೋದು ಕೂಡ ಒಂದು ಎಕ್ಸ್ಪೆನ್ಸಸ್ ಆಗುತ್ತೆ. ಸಿಂಪಲಾಗಿ ಹೇಳ್ತೀನಿ, ಕ್ಲಿಯರಾಗಿ ತಿಳ್ಕೊಳ್ಳಿ. ಎಕ್ಸ್ಪೆನ್ಸಸ್ ಅಂದರೆ ಕಾಸ್ಟ್ ಇನ್ಕರ್ಡ್ ಇನ್ ದ ಪ್ರೊಸೆಸ್ ಆಫ್ ಅರ್ನಿಂಗ್ ರೆವೆನ್ಯೂಸ್ ಇನ್ ದ ಬಿಸ್ನೆಸ್, ದಟ್ ಈಸ್ ಕಾಲ್ಡ್ ಆಸ್ ಎಕ್ಸ್ಪೆನ್ಸಸ್. ಅಂದರೆ ಆದಾಯ ಗಳಿಸಲಿಕ್ಕೋಸ್ಕರ ನಾವೇನು ಖರ್ಚು ಮಾಡ್ತೀವಲ್ಲ ಅದನ್ನ ನಾವು ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಆಗಲೇ ನಾವು ಉದಾಹರಣೆ ಕೊಟ್ಟೆ, ಏನಂದರೆ ನಾನು ಕಾಲೇಜಲ್ಲಿ ಬಂದು ಪಾಠ ಮಾಡಲಿಕ್ಕೆ ನನಗೆ ಸ್ಯಾಲ್ರಿ ಕೊಡ್ತಾರೆ, ಬಟ್ ನಾನು ಡೈಲಿ ಬಸ್ಸಿಗೆ ಬರ್ತೀನಿ, ಡೈಲಿ ಬಸ್ ಚಾರ್ಜ್ ಅಂತಂದು 10 ರೂಪಾಯಿ ಕೊಡ್ತೀನಿ. ಆ 10 ರೂಪಾಯಿ ನನಗೇನಾಗುತ್ತೆ, ಎಕ್ಸ್ಪೆನ್ಸಸ್ ಆಗುತ್ತೆ. ನಾನು ಯಾಕೆ ಆ ಎಕ್ಸ್ಪೆನ್ಸಸ್ಸನ್ನು ಸ್ಪೆಂಡ್ ಮಾಡ್ತಾಯಿದ್ದೀನಿ, ಯಾಕೆ ನಾನು ಖರ್ಚು ಮಾಡ್ತಾಯಿದ್ದೀನಿ ಅಂದರೆ ನಾನು ಸ್ಯಾಲ್ರಿಗೋಸ್ಕರ ಖರ್ಚು ಮಾಡ್ತಾಯಿದ್ದೀನಿ. ಸೊ ಹಂಗಾಗಿ ಒಂದು ಬಿಸ್ನೆಸ್ಸಲ್ಲಿ ರೆವೆನ್ಯೂಗೋಸ್ಕರ ಅಂದರೆ ಆದಾಯಕ್ಕೋಸ್ಕರ ಏನು ಮಾಡ್ತಾರೆ, ಆದಾಯವನ್ನು ಗಳಿಸಲಿಕ್ಕೋಸ್ಕರ ಏನು ಖರ್ಚು ಮಾಡ್ತಾರಲ್ಲ ಅದನ್ನ ನಾವು ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಉದಾಹರಣೆಗೆ ಇವೆ: ಪರ್ಚೇಸ್ ಎ ಪೆನ್, ನೆಕ್ಸ್ಟ್ ಡಿಪ್ರಿಸಿಯೇಷನ್ ಮಷನರಿ, ಸ್ಯಾಲರಿ ಪೇಯ್ಡ್ ಟು ಎಂಪ್ಲಾಯೀಸ್, ಎಲೆಕ್ಟ್ರಿಸಿಟಿ ಬಿಲ್ ಪೇಯ್ಡ್. ಸೊ ದೀಸ್ ಆರ್ ಆಲ್ ಎಕ್ಸ್ಪೆನ್ಸಸ್ ಫಾರ್ ಬಿಸ್ನೆಸ್, ರೈಟ್? ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್, ಪ್ರಾಫಿಟ್. Profit is very important concept. Without profit, we cannot do the business. Each and every organization, the first objective is profit. Our first intention, our first objective, our first goal is earning a profit from the business. Without profit, we cannot do the business in the present era, right? So ಪ್ರಾಫಿಟ್ ಅಂದರೆ ಲಾಭ ಅಂತ ಕರಿತೀವಿ. ಸೊ ಯಾಕೆ ಸರ್ ಅಕೌಂಟೆನ್ಸಿಗೂ ಪ್ರಾಫಿಟ್ಟಿಗೂ ಏನು ಸಂಬಂಧ ಅಂದರೆ, ನಾವೆಲ್ಲ ಅಕೌಂಟೆನ್ಸಿ ಸ್ಟಡಿ ಮಾಡೋದು ಅಥವಾ ಎಲ್ಲ ಮಾಡೋದು ಮ್ಯಾಕ್ಸಿಮಮ್ ಆಗಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಅರ್ಥಾಯ್ತಲ್ಲ. ರೆವೆನ್ಯೂ ಮತ್ತು ಎಕ್ಸ್ಪೆಂಡಿಚರನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಯಾತಿಗೋಸ್ಕರ ಅಂದರೆ ಪ್ರಾಫಿಟಿಗೋಸ್ಕರ, ಟು ನೋ ದ ಪ್ರಾಫಿಟ್ ಫ್ರಮ್ ದ ಬಿಸ್ನೆಸ್, ದಟ್ ವಿ ಸ್ಟಡಿಡ್ ಅಬೌಟ್ ಅಕೌಂಟಿಂಗ್, ರೈಟ್? ಸೊ ಪ್ರಾಫಿಟ್
is a profit is a process. Profit is a process of ಏನಂದರೆ ಎಕ್ಸ್ಪೆನ್ಸಸ್. ಸಾರಿ, ಪ್ರಾಫಿಟ್ ಅಂದರೆ ಲಾಭ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಎ ಅನ್ನೋ ಬಿಸ್ನೆಸ್ ಇರುತ್ತೆ, ಎ ಅನ್ನೋದು ಕಂಪನಿ ಇರುತ್ತೆ. ಆ ಕಂಪನಿಯಲ್ಲಿ ಸುಮಾರು ಖರ್ಚನ್ನು ಮಾಡ್ತೀವಿ ನಾವು, ಅರ್ಥ. ಈ ಎಲ್ಲ ನಾವು ಎಕ್ಸ್ಪೆನ್ಸಸ್ ಹೇಳಿದಲ್ಲ, ಎಕ್ಸ್ಪೆನ್ಸಸ್ಸು ಒಂದು 50,000 ಎಕ್ಸ್ಪೆನ್ಸಸ್ ಆಯಿತು ಒಂದು ವ್ಯವಹಾರದಲ್ಲಿ. ಇದು ಎಕ್ಸ್ಪೆನ್ಸಸ್ 50,000. ಇನ್ಕಮ್ ಎಷ್ಟಾಯಿತು? 70,000 ಇನ್ಕಮ್ ಆಯಿತು. ಸೊ ನಮಗೆ ಈಗ ಪ್ರಾಫಿಟ್ ಎಷ್ಟಾಯಿತು ಅಂತಂದರೆ 20,000 ಪ್ರಾಫಿಟ್ ಆಯಿತು. ಅದು ಹೆಂಗೆ ಹೇಳ್ತೀರ 20,000 ಪ್ರಾಫಿಟ್ ಆಯಿತು ಅಂತಂದರೆ? ಪ್ರಾಫಿಟನ್ನು ಕಂಡುಹಿಡಿಯೋದು ಹೆಂಗೆ ಅಂದರೆ, ಇನ್ಕಮ್ ಅಂದರೆ ನಮಗೆ ಬಂದಿರೋಂಥ ಆದಾಯ. ಸೊ ಬಂದಿರೋಂತಹ ಆದಾಯದಲ್ಲಿ ನಾವು ಮಾಡಿರುವಂತಹ ಖರ್ಚನ್ನು ಕಳಿತೀವಿ, ಅವ ನಮಗೇನು ಸಿಗುತ್ತೆ? ಪ್ರಾಫಿಟ್ ಸಿಗುತ್ತೆ. ನೆನಪಿರಲಿ, ಅರ್ಥ ಆಯ್ತಲ್ಲ? ಸೊ ಇವಾಗ ಹಾಗಾದರೆ ಇಷ್ಟೆಲ್ಲ ನೋಡಿದ್ವಿ. ಹಾಗಾದರೆ ಪ್ರಾಫಿಟ್ ಅಂದರೆ ಏನು? ದ ಎಕ್ಸಸ್ ಆಫ್ ರೆವೆನ್ಯೂ, ದ ಎಕ್ಸಸ್ ಆಫ್ ರೆವೆನ್ಯೂ ಆಫ್ ಎ ಪೀರಿಯಡ್ ಓವರ್ ಇಟ್ಸ್ expenses is called profit. ಅರ್ಥ. ಪ್ರಾಫಿಟ್ ಅಂದರೆ ಲಾಭ ಅಂತ ಕರಿತೀವಿ. ಸಿಂಪಲ್ ಆಗಿ ತಿಳ್ಕೊಳ್ಳಿ. ಲಾಭವನ್ನು ಯಾವ ರೀತಿ ಕಂಡುಹಿಡಿತೀವಿ ಅಂದರೆ, ಒಂದು ವ್ಯವಹಾರದಲ್ಲಿ ಆಗಿರುವಂಥ ಒಟ್ಟು ಆದಾಯ, ಒಂದು ವ್ಯವಹಾರದಲ್ಲಿ ಆಗಿರುವಂಥ ಖರ್ಚಾಗಿರುವಂತಹ ಒಟ್ಟು ವೆಚ್ಚ, ಆದಾಯದಲ್ಲಿ ವೆಚ್ಚವನ್ನು ಕಳೆದ್ರೆ ನಮಗೆ ಸಿಗುವಂಥದ್ದೇ ಲಾಭ. ಅರ್ಥ ಆಯ್ತಲ್ಲ? ಸೊ ಪ್ರಾಫಿಟ್ ಕಮ್ಸ್ ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಈಸ್ ಈಕ್ವಲ್ ಟು ಪ್ರಾಫಿಟ್. ಅರ್ಥ ಆಯ್ತಲ್ಲ? ಪ್ರಾಫಿಟ್ ಈಸ್ ನಥಿಂಗ್ ಬಟ್ ದ ಎಕ್ಸಸ್ ಆಫ್ ರೆವೆನ್ಯೂ, ದ ಎಕ್ಸಸ್ ಆಫ್ ರೆವೆನ್ಯೂ ಆಫ್ ಎ ಪೀರಿಯಡ್ ಓವರ್ ಇಟ್ಸ್ ಎಕ್ಸ್ಪೆನ್ಸಸ್ ಈಸ್ ಕಾಲ್ಡ್ ಪ್ರಾಫಿಟ್. ಅಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ, ಸ್ಪೆಸಿಫಿಕ್ ಪೀರಿಯಡ್ ಅಥವಾ ಸ್ಪೆಸಿಫಿಕ್ ಡ್ಯುರೇಷನ್ನಲ್ಲಿ ಎಕ್ಸ್ಪೆನ್ಸಸ್ಗಿಂತ ನಾವು ಖರ್ಚು ಮಾಡಿರುವಂತಹ ಹಣಕ್ಕಿಂತ, ಅರ್ಥ ಆಯ್ತಲ್ಲ, ರೆವೆನ್ಯೂಸ್ ಆದಾಯ ಜಾಸ್ತಿ ಇದ್ದರೆ ನಾವು ಅದನ್ನ ಏನಂತ ಕರಿತೀವಿ? ಪ್ರಾಫಿಟ್ ಅಂತ ಕರಿತೀವಿ. The excess of revenues of a period of a specific period over its expenses. ವೆಚ್ಚಕ್ಕಿಂತ ಆದಾಯ ಜಾಸ್ತಿ ಇದ್ದರೆ ಅದನ್ನ ನಾವು ಪ್ರಾಫಿಟ್ ಅಥವಾ ಲಾಭ ಅಂತ ಕರಿತೀವಿ. The excess of revenue of a period over its expenses is called profit. ಪ್ರಾಫಿಟ್ ಅಂದರೆ ಅರ್ಥ ಆಗಿದೆ ಅಂದ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್, ಉದಾಹರಣೆ ಆದರೆ, ಎ ಅನ್ನೋ ಕಂಪನಿ ಇರುತ್ತೆ. ಸೊ ಎ ಅನ್ನೋ ಕಂಪನಿಯವರು ಏನೋ ಒಂದು ಪ್ರೊಡಕ್ಷನನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ಲು, ಒಂದು ಚಾಪೀಸನ್ನು ಪ್ರೊಡ್ಯೂಸ್ ಮಾಡೋಂಥ ಕಂಪನಿ ಇರುತ್ತೆ. ಅರ್ಥ ಆಯ್ತಲ್ಲ? ಆ ಚಾಪೀಸನ್ನು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ತಗಲಿರುವಂತಹ ವೆಚ್ಚ ಎಷ್ಟು? 50,000 ಆಗಿರುತ್ತೆ. ಅರ್ಥ ಆಯ್ತಲ್ಲ? ಆ ಪ್ರೊಡಕ್ಷನನ್ನು ಪ್ರೊಡ್ಯೂಸ್ ಮಾಡ್ತಾರೆ, 50,000 ಖರ್ಚಾಗ್ಬಿಡುತ್ತೆ. ಚಾಪೀಸನ್ನು ಮಾರಾಟ ಮಾಡ್ತಾರೆ. ಮಾರಾಟ ಮಾಡಿದಾಗ ಅವ್ರಿಗೇನು ಬರುತ್ತಲ್ಲ ಇನ್ಕಮ್ ಅಥವಾ ರೆವೆನ್ಯೂ, ಸೊ ಅದು 70,000 ಆಗಿಬಿಡುತ್ತೆ. ಅವ್ರು ಖರ್ಚು ಮಾಡಿದ್ದೆಷ್ಟು? 50,000. ಅವ್ರಿಗೆ ರಿಟರ್ನಾಗ ಆದಾಯ ಇನ್ಕಮ್ ಬಂದಿದ್ದೆಷ್ಟು? 70,000. ಆ ಬಂದಿರೋಂಥ 70,000 ಪ್ರಾಫಿಟ್ ಆಗಲ್ಲ. ಅದು ನೆನ್ಪಿಟ್ಕೊಳ್ಳಿ, ಇನ್ಕಮ್ಮೇ ಬೇರೆ, ಪ್ರಾಫಿಟ್ಟೇ ಬೇರೆ. ಸೊ ನಾವು ಖರ್ಚು ಮಾಡಿದ್ದೀವಲ್ಲ ಅದು ಎಕ್ಸ್ಪೆನ್ಸಸ್, ನಮಗೇನು ಬರುತ್ತಲ್ಲ ಆದಾಯ ಅದು ಇನ್ಕಮ್. ಅರ್ಥ ಆಯ್ತಲ್ಲ? ಅಥವಾ ರೆವೆನ್ಯೂ. ಆದರೆ
ನಾವು ನಮಗೆ ಬಂದಿರುವಂತಹ ಇನ್ಕಮಲ್ಲಿ ಅಥವಾ ರೆವೆನ್ಯೂವಲ್ಲಿ ಮೈನಸ್ ಎಕ್ಸ್ಪೆನ್ಸಸ್ಸನ್ನು ಕಳೆದ್ರೆ, ವೆಚ್ಚವನ್ನು ಕಳೆದ್ರೆ ಬ್ಯಾಲೆನ್ಸ್ ಅಮೌಂಟ್ ಏನು ಬರುತ್ತಲ್ಲ ಅದನ್ನ ನಾವು ಪ್ರಾಫಿಟ್ ಅಥವಾ ಲಾಭ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ನಾವು ಒಂದು ವ್ಯವಹಾರದಲ್ಲಿ 50,000 ಖರ್ಚು ಮಾಡಿದ್ವಿ, ನಮಗೆ ಬಂದಿರೋಂತಹ ಆದಾಯ 70,000. 70,000 ಪ್ರಾಫಿಟ್ ಆಗಲ್ಲ, ಅದು ಏನಾಗುತ್ತೆ? ಇನ್ಕಮ್ ಆಗುತ್ತೆ. ಅರ್ಥ ಆಯ್ತಲ್ಲ? ಮೇಜರಾಗಿ ನೀವು ಯಾರನ್ನೇ ಕೇಳಿದ್ರು ಕೂಡ ಮೇಜರಾಗಿ ಕೆಲವರು ಅಸ್ಯೂಮ್ ಏನು ಮಾಡ್ಕೊಂಡಿರ್ತಾರೆ ಅಂದರೆ ಇನ್ಕಮ್, ನಮಗೇನು ಇನ್ಕಮ್ ಬರುತ್ತಲ್ಲ ಅದು ಪ್ರಾಫಿಟ್ಟು ಅಂತ ಕನ್ಸಿಡರ್ ಮಾಡ್ತಾರೆ. ದಟ್ ಈಸ್ ದ ರಾಂಗ್. ಅರ್ಥ ಆಯ್ತಲ್ಲ? ಸೊ ಅದು ರಾಂಗ್ ಆಗುತ್ತೆ. ಯಾಕೆ ಅಂತಂದರೆ ನಮಗೆ ಪ್ರಾಫಿಟ್ ಯಾವಾಗ ಗೊತ್ತಾಗುತ್ತೆ ಅಂದರೆ ಇನ್ಕಮಲ್ಲಿ ನಮಗೆ ಬಂದಿರೋವಂತಹ 70,000ದಲ್ಲಿ ನಾವು ಖರ್ಚು ಮಾಡಿ ಏನು ಮಾಡಿರ್ತೀವಲ್ಲ 50,000, ಆ 50,000ವನ್ನು ಕಳೆದ್ರೆ ನಮಗೆ ಬ್ಯಾಲೆನ್ಸ್ ಅಮೌಂಟ್ ಏನು ಬರುತ್ತಲ್ಲ ಅದನ್ನ ನಾವು ಪ್ರಾಫಿಟ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಹಾಗಾದರೆ 20,000 ನಮಗೆ ಆಗಿರುವಂತಹ ಪ್ರಾಫಿಟ್ಟು. ನೆನ್ಪಿಟ್ಕೊಳ್ಳಿ, ಇನ್ಕಮ್ಮ ಬೇರೆ, ಪ್ರಾಫಿಟ್ಟೇ ಬೇರೆ, ಎಕ್ಸ್ಪೆನ್ಸಸ್ಸೇ ಬೇರೆ. ಅರ್ಥ ಆಯ್ತಲ್ಲ? ಸೊ ಇದು ಪ್ರಾಫಿಟ್ ಬಗ್ಗೆ ಹೇಳುವಂಥದ್ದು. ಸೊ ಹಾಗಾದ್ರೆ ಲಾಸ್ ಅಂದರೆ ಏನು? ಸೊ ಲಾಸ್ ಅಂದರೆ ವ್ಯವಹಾರ ಮಾಡುವಂಥವ್ರು ಓನರು ಲಾಸ್ ಅನ್ನೋದಕ್ಕೆ ತುಂಬ ಹೆದರ್ತಾರೆ. ಯಾಕೆ ಅಂದರೆ ಈಚ್ ಆ್ಯಂಡ್ ಎವ್ರಿ ಬಿಸ್ನೆಸ್ ಆರ್ಗನೈಸೇಷನ್ ಕನ್ಸಿಡರ್ ಲಾಂಗ್ ಡ್ಯೂರೇಷನ್, ಇಟ್ ಈಸ್ ಕನ್ಸಿಡರ್ ಪ್ರಾಫಿಟ್. ಅರ್ಥ ಆಯ್ತಲ್ಲ? ಒಂದು ಲಾಂಗ್ ಡ್ಯೂರೇಷನ್ ಬಿಸ್ನೆಸ್ ಮಾಡಬೇಕಂತಂದರೆ ಸೊ ಅದು ಪ್ರಾಫಿಟನ್ನು ಯಾವಾಗಲೂ ಗಳಿಸ್ತಾ ಇರಬೇಕು. ಅಕಸ್ಮಾತ್ ಕಂಟಿನ್ಯೂಯಸ್ ಲಾಸ್ ಆಯಿತು ಅಂತಂದರೆ ಬಿಸ್ನೆಸ್ ವೈಂಡ್ ಅಪ್ ಮಾಡ್ತೀವಿ. ವೈಂಡ್ ಅಪ್ ಅಂದರೆ ಕ್ಲೋಸ್ ಮಾಡ್ತೀವಿ. ಯಾಕೆ ಕ್ಲೋಸ್ ಮಾಡ್ತೀವಿ ಅಂತಂದರೆ ಫಸ್ಟು ಈಚ್ ಆ್ಯಂಡ್ ಎವ್ರಿ ಬಿಸ್ನೆಸ್ ಆರ್ಗನೈಸೇಷನ್ ಫಸ್ಟ್ ಆ್ಯಂಡ್ ಪ್ರೈಮರಿ ಅಬ್ಜೆಕ್ಟಿವ್ ಈಸ್ ಅರ್ನಿಂಗ್ ಎ ಪ್ರಾಫಿಟ್. Without profit or continuous losses from the business, we can wind up the business. ಅರ್ಥ ಆಯ್ತಲ್ಲ? ನಾವು ವೈಂಡ್ ಅಪ್ ಮಾಡಿಬಿಡ್ತೀವಿ, ಮುಚ್ಚಿಬಿಡ್ತೀವಿ. ಯಾಕೆ ಅಂತಂದರೆ ನಾವು ಪ್ರಾಫಿಟಿಗೋಸ್ಕರ ವ್ಯವಹಾರ ಮಾಡ್ತೀವಿ, ಪ್ರಾಫಿಟಿಗೋಸ್ಕರ ಕ್ಯಾಪಿಟಲನ್ನು ಇನ್ವೆಸ್ಟ್ ಮಾಡ್ತೀವಿ, ಪ್ರಾಫಿಟಿಗೋಸ್ಕರ ನಾವು ರಿಸ್ಕನ್ನು ತಗೊಳ್ತೀವಿ. ಅರ್ಥ ಆಯ್ತಲ್ಲ? ವಿ ಕ್ಯಾನ್ ಇನ್ವೆಸ್ಟ್ ದ ಕ್ಯಾಪಿಟಲ್ ಫಾರ್ ದ ಪರ್ಪಸ್ ಆಫ್ ಮೇಕಿಂಗ್ ಪ್ರಾಫಿಟ್. We can taking a risk from the business for the purpose of making profit. But however business is suffering from losses continuously, we can business wind up in a future. ಅಂದರೆ ಭವಿಷ್ಯದಲ್ಲಿ ನಾವು ಅದನ್ನ ಕ್ಲೋಸ್ ಮಾಡಿಬಿಡ್ತೀವಿ. ಅರ್ಥ ಆಯ್ತಲ್ಲ? ಸೊ ಹಂಗಾಗಿ ನಾವೇನು ಮಾಡ್ತೀವಿ ಅಂದರೆ ಲಾಸಸ್ ಅನ್ನೋದಕ್ಕೆ ಬಿಸ್ನೆಸ್ ಮ್ಯಾನ್ಗಳು ಹೆದರ್ತಾರೆ. ಹಾಗಾದರೆ ಲಾಸ್ ಅಂದರೆ ಏನು? ನಷ್ಟ ಅಂತ ಕರಿತೀವಿ. ಒಂದು ವ್ಯವಹಾರದಲ್ಲಿ ಲಾಭ ನಷ್ಟ ಇದ್ದದ್ದೇ ಅದು. ಅರ್ಥ ಆಯ್ತಲ್ಲ? ಸೊ ಪ್ರತಿಯೊಬ್ಬರು ಕೂಡ ಪ್ರಾಫಿಟನ್ನು ಪ್ರಿಫರ್ ಮಾಡ್ತಾರೆ. ಬಟ್ ನಷ್ಟ ಕೆಲವು ಟೈಮಲ್ಲಿ ಆಗ್ತಿರುತ್ತೆ. ಈಗ ಲಾಕ್ಡೌನ್ ಆಯಿತು. ಫೆಬ್ರವರಿ ತಿಂಗಳಲ್ಲಿ ನಾನು ಒಂದು ಹೋಟೆಲ್ಗೆ ಇನ್ವೆಸ್ಟ್ ಮಾಡಿದ್ದೆ 5 ಲಕ್ಷ ರೂಪಾಯಿ ಅಂದ್ಕೊಳ್ಳಿ. ಅರ್ಥ ಆಯ್ತಲ್ಲ? 5 ಲಕ್ಷ ರೂಪಾಯಿಯನ್ನು ಫೆಬ್ರವರಿ ತಿಂಗಳಲ್ಲಿ 2020ರಲ್ಲಿ ನಾನು 5 ಲಕ್ಷ ರೂಪಾಯಿಯನ್ನು ಹೋಟೆಲ್ ಸ್ಟಾರ್ಟ್ ಮಾಡಿದ್ದೆ. ಅದಕ್ಕೆ ಕ್ಯಾಪಿಟಲನ್ನು ಇನ್ವೆಸ್ಟ್ ಮಾಡಿದ್ದೆ. ಮಾರ್ಚಿಗೆ ಲಾಕ್ಡೌನ್ ಆಯಿತು. ಮಾರ್ಚ್ ಇಲ್ಲ, ಏಪ್ರಿಲ್ ಇಲ್ಲ, ಮೇ, ಜೂನ್, ಜುಲೈ ಇಲ್ಲಿ ತನಕನೂ ಕೂಡ ನಾನು ಓಪನ್ ಮಾಡಿಲ್ಲ. ಅಂದರೆ ಆ ಇನ್ವೆಸ್ಟ್ ಮಾಡಿರೋಂತಹ ಕ್ಯಾಪಿಟಲ್ಗೆ 5,000 ನನಗೆ ಲಾಸ್ ಆಯಿತು. ಅಂದರೆ ಅದರಿಂದ ನಾನು ರೆವೆನ್ಯೂ ಜನ್ರೇಟ್ ಮಾಡೋಕ್ಕಾಗ್ತಿಲ್ಲ. ಸೊ ಹಂಗಾಗಿ ಅದು ಏನಾಗುತ್ತೆ, ನಾನು ಇನ್ವೆಸ್ಟ್ ಮಾಡಿರೋಂಥದ್ದು ಸೊ ಅದು ಏನಾಗುತ್ತೆ, ನನಗೆ ನೋ ಯೂಸ್ ಆಗುತ್ತೆ. ಸೊ ಹಂಗಾಗಿ ಬಿಸ್ನೆಸ್ಸು ಕೆಲವು ಟೈಮು ನಷ್ಟವನ್ನು ಅನುಭವಿಸ್ಬೇಕಾಗುತ್ತೆ. ಸೊ ಅದು ಡಿಪೆಂಡ್ ಅಪಾನ್ ದ ಸಿಚುವೇಶನ್. ಫಾರ್ ಎಕ್ಸಾಂಪಲ್, ಸೊ ಪ್ರೆಸೆಂಟ್ ಕಾಂಪಿಟೇಟಿವ್ ಎರಾ, ಪ್ರೆಸೆಂಟ್ ಡೇಸ್ ಈಸ್ ವೆರಿ ಡಿಫಿಕಲ್ಟಿ ಟು ಸರ್ವೈವ್ ಇನ್ ದ ಮಾರ್ಕೆಟ್. ಸೊ ಎವ್ರಿ ಬಿಸ್ನೆಸ್ ಫಸ್ಟ್ ವಿ ಲಾಂಚ್ಡ್ ಇನ್ ದ ಮಾರ್ಕೆಟ್, ಇಟ್ಸ್ ವೆರಿ ಡಿಫಿಕಲ್ಟಿ ಟು ಸರ್ವೈವ್ ಇನ್ ದ ಮಾರ್ಕೆಟ್. ಅಂದರೆ ನಾವು ಮಾರ್ಕೆಟಿಗೆ ಇಂಟ್ರಡ್ಯೂಸ್ ಮಾಡ್ತಿದ್ದೀವಿ, ಲಾಂಚ್ ಮಾಡ್ತಾಯಿದ್ದೀವಿ ಪ್ರಾಡಕ್ಟನ್ನು, ಅಂದರೆ ಸರ್ವೈವ್ ಆಗೋದು ತುಂಬ ಕಷ್ಟ. ಸೊ ಅಂಥ ಟೈಮಲ್ಲಿ ನಮಗೇನಾಗುತ್ತೆ, ಲಾಸ್ ಆಗುತ್ತೆ. ಸೊ ಅಥವಾ ನಷ್ಟವನ್ನು ಅನುಭವಿಸೋಂತಹ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನಷ್ಟ ಅನ್ನೋದು ಇದು ಒಂದು ತುಂಬ ಇಂಪಾರ್ಟೆಂಟ್ ಆದಂತಹ ಕಾನ್ಸೆಪ್ಟ್ ಇದು. ಸೊ ಇವಾಗ ಹಾಗಾದರೆ
what is loss? Loss is nothing but the excess of expenses of a period over its income is called loss. So andre the excess of expenses of a period over its income ಅಂದ್ರೆ ಅಥವಾ ರೆವೆನ್ಯೂಸ್, ಆದಾಯಕ್ಕಿಂತ ಖರ್ಚೇ ಜಾಸ್ತಿ ಇತ್ತು ಅಂದರೆ ಅವಾಗ ಏನಾಗುತ್ತೆ, ಲಾಸಸ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಲಾಸಸ್ ಆಗೋದು ಯಾವಾಗ, ಫಸ್ಟಿಗೆ ನಾವು ಪ್ರಾಡಕ್ಟನ್ನು ಲಾಂಚ್ ಮಾಡಬೇಕಾದ್ರೆ ಅಥವಾ ಫಸ್ಟಿಗೆ ನಾವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಯೂಶಲಿ ಲಾಸ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಅರ್ಥ ಆಯ್ತಲ್ಲ? ಸೊ ಹಂಗಾಗಿ ಒಂದು ವ್ಯವಹಾರದಲ್ಲಿ ನಮಗೆ ಬರುವಂತಹ ಆದಾಯಕ್ಕಿಂತ ನಾವು ಮಾಡುವಂಥ ವೆಚ್ಚ ಅಥವಾ ಖರ್ಚು ಜಾಸ್ತಿ ಇತ್ತಂದರೆ ಅವಾಗ ಏನಾಗುತ್ತೆ, ನಮಗೆ ಲಾಸ್ ಆಗುತ್ತೆ. ಯಾವ ರೀತಿಯಾಗಿ, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳೋದಾದರೆ, ನಾವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಎ ಕಂಪನಿ ಲಿಮಿಟೆಡ್ ಅಂತ ಅಂದ್ಕೊಳ್ಳೋಣ. ಎ ಕಂಪನಿ ಲಿಮಿಟೆಡ್ ನಾವೊಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ, ವಾಚ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ 20 lakh ಇನ್ವೆಸ್ಟ್ ಮಾಡಿದ್ವಿ. ಅರ್ಥ ಆಯ್ತಲ್ಲ? 20 lakh ಎಕ್ಸ್ಪೆನ್ಸಸ್ ಆಯಿತು. 20 lakh ಎಕ್ಸ್ಪೆನ್ಸಸ್ ಆಯಿತು. ಅದರಿಂದ ರಿಟರ್ನ್ ಆಗಿ ನಮಗೆ 15 lakh ರಿಟರ್ನ್ ಬಂತು, ಅಂದರೆ ರೆವೆನ್ಯೂ ಬಂತು. ಸೊ ಇವಾಗ ಏನಾಗುತ್ತೆ, ಎಷ್ಟು ನಮಗೆ ಪ್ರಾಫಿಟ್ ಆಯಿತು ಅಥವಾ ಎಷ್ಟು ನಮಗೆ ಲಾಸ್ ಆಯಿತು ಅನ್ನೋದು ಇವಾಗ ಗೊತ್ತಾಗುತ್ತೆ. ಸೊ ಇದು ಇದು ಯಾವುದು ಎಕ್ಸ್ಪೆನ್ಸಸ್ಸು, ಇದು ಏನಾಗುತ್ತೆ ಇನ್ಕಮ್. ಅರ್ಥ ಆಯ್ತಲ್ಲ? ಸೊ ಇವಾಗ ನಾವೇನು ಮಾಡ್ತೀವಿ ಅಂದರೆ, ನಾವು ಬಂದಿರೋಂಥದ್ದು ಪ್ರಾಫಿಟ್ ಅಥವಾ ಲಾಸ್ ಅಂತ ನೋಡ್ತೀವಿ. ಸೊ ನಮಗೆ ಬಂದಿರೋಂತಹ ಆದಾಯ 15 ಲಕ್ಷ, ಮಾಡಿರೋಂಥ ಖರ್ಚು 20 ಲಕ್ಷ. 20 ಲಕ್ಷದಲ್ಲಿ 15 ಲಕ್ಷ ಕಳೆದ್ರೆ ಇನ್ನೆಷ್ಟು ಉಳಿತು, 5 ಲಕ್ಷ. ಈ ಬ್ಯಾಲೆನ್ಸ್ ಏನಿದೆಯಲ್ಲ, ಈ 5 ಲಕ್ಷ ಇದು ನಮಗೆ ಲಾಸ್ ಅಂತ ಕರಿತೀವಿ. ದ ಎಕ್ಸೆಸ್ ಆಫ್ ಎಕ್ಸ್ಪೆನ್ಸಸ್ ಆಫ್ ಎ ಪೀರಿಯಡ್ ಓವರ್ ಇಟ್ಸ್ ಇನ್ಕಮ್. ನಮಗೆ ಬಂದಿರುವಂತಹ ಒಂದು ನಿರ್ದಿಷ್ಟವಾದ ಅವಧಿಯಲ್ಲಿ ಆದಾಯಕ್ಕಿಂತ ಖರ್ಚು ಜಾಸ್ತಿ ಇದೆ. ಸೊ ಹಂಗಾಗಿ ಏನಾಗುತ್ತೆ, ನಮಗೆ ಲಾಸ್ ಆಗುತ್ತೆ. ಆದಾಯಕ್ಕಿಂತ ಖರ್ಚು ಜಾಸ್ತಿ ಇದ್ದಾಗ ಲಾಸ್ ಆಗುತ್ತೆ, ಖರ್ಚಿಗಿಂತ ಆದಾಯ ಜಾಸ್ತಿ ಇದ್ದಾಗ ಪ್ರಾಫಿಟ್ ಆಗುತ್ತೆ. ಸೊ ಇದನ್ನ ನೆನ್ಪಿಟ್ಕೋಬೇಕು. ಸೊ ನಾವು ಪ್ರತಿಯೊಂದು ಕೂಡ, ಈಗ ನಿಮಗೆ ಫೈನಲ್ ಅಕೌಂಟ್ಸ್ ಅಂತ ಬರುತ್ತೆ, ಅದರಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡೋಕ್ಕೆ ಹೇಳ್ತಾರೆ. ಅದರಲ್ಲಿ ಪ್ರಾಫಿಟ್ ಆಗಿದೆನೋ ಅಥವಾ ಲಾಸ್ ಆಗಿದೆನೋ ಅಂತಂದು ನಾವು ಪ್ರಿಪೇರ್ ಮಾಡುವಂಥ ಸಂದರ್ಭದಲ್ಲಿ ಅವಾಗ ಗೊತ್ತಾಗ್ಬಿಡುತ್ತೆ ಸ್ಪಷ್ಟವಾಗಿ ನಿಮಗೆ. ಸೊ ಪ್ರಾಫಿಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಲಾಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಯಾವ್ಯಾವುದು ಐಟಮ್ಸನ್ನು ಕನ್ಸಿಡರ್ ಮಾಡಬೇಕು ವ್ಯವಹಾರದಲ್ಲಿ. ಅರ್ಥ ಆಯ್ತಲ್ಲ? ಸೊ ಈ ರೀತಿಯಾಗಿ ನಾವು ಏನು ಮಾಡ್ತೀವಿ ಅಂದರೆ, ಪ್ರಾಬ್ಲಮನ್ನು ಸ್ಟಾರ್ಟ್ ಮಾಡ್ತೀವಲ್ಲ, ಅವಾಗ ಒನ್ ಬೈ ಒನ್ ಗೊತ್ತಾಗುತ್ತೆ. ಬಟ್ ನಿಮಗೆ ಈ ಪದಗಳ ಪರಿಚಯ ಗೊತ್ತಿರಬೇಕು. ಎಕ್ಸ್ಪೆನ್ಸಸ್ ಅಂದರೆ ಏನು, ಲಾಸ್ ಅಂದರೆ ಏನು, ಪ್ರಾಫಿಟ್ ಅಂದರೆ ಏನು, ಕ್ಯಾಪಿಟಲ್ ಅಂದರೆ ಏನು, ನೆಕ್ಸ್ಟ್ ಅಸೆಟ್ ಅಂದರೆ ಏನು, ಬಿಲ್ಡಿಂಗ್ ಅಂದರೆ ಏನು, ಲಯಬಿಲಿಟಿ ಅಂದರೆ ಏನು, ಡೆಟರ್ ಅಂದರೆ ಏನು, ಕ್ರೆಡಿಟರ್ ಅಂದರೆ ಏನು. ಸೊ ಇವೆಲ್ಲ ವರ್ಡು ನಿಮಗೆ ಪರಿಚಯ ಇರಬೇಕು. ಅರ್ಥ ಆಯ್ತಲ್ಲ? ಸೊ ಇದು ಲಾಸ್ ಅಂತ ಕರಿತೀವಿ. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ವರ್ಡ್ ಅಥವಾ ನೆಕ್ಸ್ಟ್ ಆಸ್ಪೆಕ್ಟ್ ಡಿಸ್ಕೌಂಟ್. ಇದು ಎಲ್ರಿಗೂ ಗೊತ್ತಿರೋ ಅಂಥದ್ದೇ ಡಿಸ್ಕೌಂಟ್. ಡಿಸ್ಕೌಂಟ್ ಅಂದರೆ ರಿಯಾಯಿತಿ ಅಂತ ಕರಿತೀವಿ. ನಿಮಗೆ ಎಲ್ರಿಗೂ ಗೊತ್ತಿದೆ ಅಂದ್ಕೊಳ್ತೀನಿ. ಡಿಸ್ಕೌಂಟ್ ಅಂದರೆ ರಿಯಾಯಿತಿ. ಇದನ್ನ ವರ್ಡ್ ಎಲ್ಲರೂ ಕೇಳಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ವಾಟ್ ಈಸ್ ಡಿಸ್ಕೌಂಟ್? ಡಿಸ್ಕೌಂಟ್ ಈಸ್ ಎ ಡಿಡಕ್ಷನ್ ಆಫ್ price in goods sold. ಇಷ್ಟೇ. ಸೋಲ್ಡ್ ಅಂದರೆ ಏನು? ಮಾರಾಟ ಮಾಡುವುದು.
ಗೂಡ್ಸ್ ಅಂದರೆ ಸರಕುಗಳು ಹೇಳಿದ್ದೆ ನಾನು. ಡಿಡಕ್ಷನ್ ಅಂದರೆ ಕಟ್ ಮಾಡ್ಕೊಳ್ಳೋದು. ನಾವೇನೋ ಒಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಸಮ್ ಆಫ್ ದ ಅಮೌಂಟನ್ನು ನಾವು ಬಿಡ್ತೀವಿ, ಅದನ್ನ ನಾವು ಡಿಸ್ಕೌಂಟ್ ಅಂತ ಕರಿತೀವಿ, ರಿಯಾಯಿತಿ ಅಂತ ಕರಿತೀವಿ. ಎಕ್ಸಾಂಪಲ್ ಯಾವ ರೀತಿ ಹೇಳ್ಬೇಕಂದ್ರೆ, ಬಿ ಎಸ್ ಚನ್ನಬಸಪ್ಪ ಅಂಗಡಿಗೆ ಹೋಯ್ದ್ರಿ. ಬಿ ಎಸ್ ಚನ್ನಬಸಪ್ಪ ಅಂಗಡಿಗೆ ಹೋಗಿರ ನೀವೆಲ್ಲರೂ. ಸೊ ಹೋದಾಗ 1,000 ರೂಪಾಯಿ ಬಟ್ಟೆಯನ್ನು ತಗೊಳ್ತೀರ, ಕರೆಕ್ಟ್? 1,000 ರೂಪಾಯಿ ಬಟ್ಟೆಯನ್ನು ತಗೊಳ್ತೀರ. ಸೊ ಜಸ್ಟ್ ಅಸಂಪ್ಷನ್ ಮಾಡ್ಕೊಳ್ಳಿ, ಮತ್ತೆ ತಗೊಳಕ್ಕೆ ಹೋಗ್ಬೇಡಿ, ಅರ್ಥಾಯ್ತಲ್ಲ? 1,000 ಬಟ್ಟೆಯನ್ನು ತಗೊಳ್ತೀರ, ಅದರಲ್ಲಿ 10% ನಿಮಗೆ ಡಿಸ್ಕೌಂಟ್ ಕೊಡ್ತಾನೆ. ಪ್ರತಿಯೊಬ್ಬರಿಗೂ ಕೂಡ 10% ಡಿಸ್ಕೌಂಟ್ ಇರುತ್ತೆ. ಹಾಗಾದರೆ 1,000ಕ್ಕೆ 10% ಡಿಸ್ಕೌಂಟ್ ಅಂದರೆ ಎಷ್ಟಾಗುತ್ತೆ? ಪರ್ಸೆಂಟೇಜು ಕೆಲವ್ರಿಗೆ ಮಾಡೋಕ್ಕೆ ಬರಲ್ಲ. 1000 ಇಂಟು 10 ಡಿವೈಡೆಡ್ ಬೈ 100 ಮಾಡಿದರೆ ಎಷ್ಟಾಯಿತು? 100 ರೂಪಾಯಿ ಆಯಿತು, ಅರ್ಥಾಯ್ತಲ್ಲ? ಅಂದರೆ ಬಿ ಎಸ್ ಚನ್ನಬಸಪ್ಪ ಅಂಗಡಿಯಲ್ಲಿ ನೀವು ಹೋದಾಗ 1,000 ರೂಪಾಯಿ ಬಟ್ಟೆಯನ್ನು ತಗೊಂಡಾಗ ಬಿಲ್ 1,000 ರೂಪಾಯಿ ಆಗಿರುತ್ತೆ. ಬಟ್ ನೀವು ಕಟ್ಟುವುದೆಷ್ಟು? 900 ರೂಪಾಯಿ ಮಾತ್ರ ಕೊಡ್ತೀರಾ, 1,000 ರೂಪಾಯಿ ಬಟ್ಟೆಯನ್ನು ಕೊಡ್ತಾರೆ. ಇನ್ನು 100 ರೂಪಾಯಿ ಏನಾಯ್ತದು? ಡಿಸ್ಕೌಂಟ್ ಆಯಿತು. ಅಂದರೆ 1,000 ರೂಪಾಯಿದಲ್ಲಿ 100 ರೂಪಾಯಿಯನ್ನು ಕಳೀತಾರೆ, ನಿಮಗೆ ಎಷ್ಟು ಸಿಗುತ್ತೆ? 900 ರೂಪಾಯಿ ನೀವು ಕೊಡ್ತೀರಾ, ಅವ್ರು 1,000 ರೂಪಾಯಿದ ಬಟ್ಟೆ ಕೊಡ್ತಾರೆ. ಇನ್ನು 100 ರೂಪಾಯಿ ಏನು ಅವರು ಬಿಡ್ತಾರಲ್ಲ, ಅದನ್ನ ನಾವು ಡಿಸ್ಕೌಂಟ್ ಅಂದರೆ ರಿಯಾಯಿತಿ ಅಂತ ಕರಿತೀವಿ. ಇಲ್ಲಿ ನೋಡಿ, ಡಿಸ್ಕೌಂಟ್ ಈಸ್ ಎ ಡಿಡಕ್ಷನ್ ಆಫ್ ಪ್ರೈಸ್ ಇನ್ ಗೂಡ್ಸ್ ಸೋಲ್ಡ್. ಅಂದರೆ ಸರಕುಗಳನ್ನು ಮಾರಾಟ ಮಾಡಬೇಕಾದ್ರೆ ಅಥವಾ ಪ್ರಾಡಕ್ಟನ್ನು ಸೆಲ್ ಮಾಡಬೇಕಾದ್ರೆ ನಾವು ಸಮ್ ಆಫ್ ದ ಅಮೌಂಟನ್ನು ಡಿಡಕ್ಟ್ ಮಾಡ್ತೀವಿ, ಅರ್ಥ ಆಯ್ತಲ್ಲ? ಸೊ ಆ ಡಿಡಕ್ಟ್ ಮಾಡುವಂತಹ ಪ್ರೈಸ್ ಏನಿದೆಯಲ್ಲ ಅದನ್ನ ನಾವು ಡಿಸ್ಕೌಂಟ್ ಅಂತ ಕರಿತೀವಿ, ರಿಯಾಯಿತಿ ಅಂತ ಕರಿತೀವಿ. ಸೊ ಇದು ತುಂಬ ಇಂಪಾರ್ಟೆಂಟ್. ಇದು ನೋಡ್ರಿ, 1,000 ರೂಪಾಯಿ ಬಟ್ಟೆದಾಗಿರುತ್ತೆ. ಸೊ ಸರ್, ಬಿ ಎಸ್ ಚನ್ನಬಸಪ್ಪ ಅಂಗಡಿದು ಬೇಡ ಸರ್, ನಮಗೆ ನೀವೇ ಒಂದು ಪ್ರೊಡಕ್ಷನಿಂದು ಎಕ್ಸಾಂಪಲ್ ಕೊಡಿ ಅಂದರೆ, ನಾವು ಮೊಬೈಲ್ ಪ್ರೊಡ್ಯೂಸ್ ಮಾಡ್ತಾ ಇರ್ತೀವಿ. ವಿವೋ ಕಂಪನಿ ಇದೆ ಅಂತ ಅಂದ್ಕೊಳ್ಳಿ, ಇಲ್ಲ ಜಸ್ಟ್ ಅಂದ್ಕೊಳ್ಳೋಕ್ಕೆ ಏನಾದ್ರು ಕೊಡೋ ಅಂಥ ಅವಶ್ಯಕತೆ ಇಲ್ಲ. ವಿವೋ ಕಂಪನಿ ಇದೆ, ಮೊಬೈಲನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. 10,000 ರೂಪಾಯಿ ಮೊಬೈಲನ್ನು ನಾವು 9,500 ರೂಪಾಯಿ ಕೊಡ್ತಾ ಇದ್ದೀವಿ. 500 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ನೀವು ಮೊಬೈಲ್ ತಗೊಳಕ್ಕೆ ಹೋದ ಬಾರ್ಗೈನಿಂಗ್ ಮಾಡ್ತೀರಿ. ಬಾರ್ಗೈನಿಂಗ್ ಅಂದರೆ ಚೌಕಾಸಿ ಮಾಡ್ತೀರಿ. 10,000 ಇರೋಂಥ ಮೊಬೈಲು 8,000 ಕೊಡು, 8,500 ಕೊಡು, 9,000 ಕೊಡು ಅಂತ ಕೇಳ್ತಾರೆ. ಅವ್ನು ಫೈನಲ್ ಆಗಿ 9,500 ರೂಪಾಯಿ ಕೊಡ್ತಾನೆ. ಸೊ ಅಂದರೆ 10,000 ಇರುವಂತಹ ಮೊಬೈಲನ್ನು 9,500 ರೂಪಾಯಿ ಕೊಡ್ತಾನೆ. 500 ರೂಪಾಯಿ ಏನು ಬಿಡ್ತಾನಲ್ಲ ಅದನ್ನ ನಾವು ಡಿಸ್ಕೌಂಟ್ ಅಂತ ಕರಿತೀವಿ, ರಿಯಾಯಿತಿ ಅಂತ ಕರಿತೀವಿ, ಅರ್ಥಾಯ್ತಲ್ಲ? ಇದು ವರ್ಡು ಕೂಡ ತುಂಬ ಇಂಪಾರ್ಟೆಂಟ್ ಆಗಿ ಇರಬೇಕಾಗುತ್ತೆ. ಸೊ ಇದನ್ನು ಕೂಡ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ವೋಚರ್. ವೋಚರ್ ಅಂದರೆ ಚೀಟಿ ಅಂತ ಕರಿತೀವಿ. ವೋಚರ್ ಈಸ್ ಎ ಲೀಗಲ್ ಡಾಕ್ಯುಮೆಂಟ್ ಆರ್ ಈಸ್ ಎ ಲೀಗಲ್ ಡಾಕ್ಯುಮೆಂಟ್ ಆರ್ ಅಥವಾ ಡಾಕ್ಯುಮೆಂಟರಿ evidence in support of transaction. ಇಲ್ಲಿ ನೋಡಿ, ವೋಚರ್ ಅಂತ ಅಂದರೆ ನೀವೆಲ್ಲರೂ ಕೂಡ ನೋಡಿದ್ದೀರ ಅಂದ್ಕೊಳ್ತೀನಿ, ಪ್ರತಿಯೊಬ್ಬರು ಕೂಡ ನೋಡಿದ್ದೀರ. ಇನ್ ಕೇಸ್ ನೀವು ನೆಕ್ಸ್ಟ್ ಬಂದರೆ ಕಾಲೇಜಿಗೆ ನೆಕ್ಸ್ಟ್ ಬರ್ತಿರಲ್ಲ, ಸೊ ಅವಾಗ ವೋಚರ್ ಅಂದರೆ ಏನು, ಯಾವ ರೀತಿಯಾಗಿರುತ್ತೆ ಅಂತ ತೋರಿಸ್ತೀನಿ. ಸೊ ವೋಚರ್ ಅಂದರೆ ಚೀಟಿ ಅಂತ ಕರಿತೀವಿ. ಅಂದರೆ ಲೀಗಲ್ ಡಾಕ್ಯುಮೆಂಟ್ ಅಥವಾ ಡಾಕ್ಯುಮೆಂಟರಿ ಎವಿಡೆನ್ಸ್ ಇನ್ ಸಪೋರ್ಟ್ ಆಫ್ ಟ್ರಾನ್ಸಾಕ್ಷನ್. ಅಂದರೆ ನಾವು ಯಾವುದಾದ್ರೂ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಸೊ ಅದು ಡಾಕ್ಯುಮೆಂಟರಿ ಎವಿಡೆನ್ಸ್ ಆಗಿರುತ್ತೆ, ಅರ್ಥಾಯ್ತಲ್ಲ? ಸೊ ಅದನ್ನ ನಾವು ವೋಚರ್ ಅಂತ ಕರಿತೀವಿ. ಸರ್ ವೋಚರ್ ಹೆಂಗಿರುತ್ತೆ ಸರ್ ಅಂತ ಕೆಲವರು ಕೇಳ್ತಾರೆ. ಅಂದರೆ ವೋಚರ್ ಈಸ್ ಕ್ಲಾಸಿಫೈಡ್ ಇಂಟು 2 types. ಒನ್ ಇಸ್ ಡೆಬಿಟ್ ವೋಚರ್ ಆ್ಯಂಡ್ ಕ್ರೆಡಿಟ್ ವೋಚರ್.
ಸೊ ಎರಡು ರೀತಿಯ ನೋಡ್ತೀವಿ, ಡೆಬಿಟ್ ಮತ್ತು ಕ್ರೆಡಿಟ್ ವೋಚರು. ಸೊ ಒಂದು ರಫಾಗಿ ಹಾಕಿರ್ತೀನಿ. ವೋಚರ್ ಅಂದರೆ ಏನಿರೋದು, ಯಾವ ರೀತಿಯಾಗಿರುತ್ತೆ ಅಂದರೆ, ಸೊ ಇದು ನೇಮ್ ಆಫ್ ದ ಫರ್ಮ್, ನೇಮ್ ಆಫ್ ದ ಫರ್ಮ್. ಸೊ ಈ ರೀತಿಯಾಗಿರುತ್ತೆ. ಇಲ್ಲಿ ವೋಚರ್, ವೋಚರ್ ನಂಬರ್ ಇರುತ್ತೆ. ನೆಕ್ಸ್ಟು ಡೇಟ್ ಇರುತ್ತೆ. ನೆಕ್ಸ್ಟು ಡೆಬಿಟ್ ಅಕೌಂಟ್ ಇರುತ್ತೆ. ನೆಕ್ಸ್ಟು ಕ್ರೆಡಿಟ್ ಅಕೌಂಟ್ ಇರುತ್ತೆ. ನೆಕ್ಸ್ಟ್ ಇದು ಯಾವುದು, ಅಮೌಂಟ್ ಇರುತ್ತೆ. ನೆಕ್ಸ್ಟ್ ನರೇಷನ್ ಇರುತ್ತೆ. ಇಲ್ಲಿ ಆಥರೈಸ್ಡ್ ಸಿಗ್ನೇಚರ್, ಆಥರೈಸ್ಡ್ ಬೈ ಅಂತ ಇರುತ್ತೆ. ಸೊ ಇಲ್ಲಿ ಆಥರೈಸ್ಡ್ ಬೈ. ನೆಕ್ಸ್ಟ್ ಪ್ರಿಪೇರ್ಡ್ ಬೈ, ಪ್ರಿಪೇರ್ಡ್ ಬೈ. ಸೊ ಈ ರೀತಿಯಾಗಿರುತ್ತೆ, ಅರ್ಥಾಯ್ತಲ್ಲ. ಸೊ ಇದನ್ನ ನಾವು ವೋಚರ್ ಅಂತ ಕರಿತೀವಿ. ಸೊ ಇಲ್ಲಿ ವೋಚರಲ್ಲಿ ಅಂದರೆ ವೋಚರ್ ನಥಿಂಗ್ ಬಟ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಇನ್ ಸಪೋರ್ಟ್ ಆಫ್ ಟ್ರಾನ್ಸಾಕ್ಷನ್. ಅಂದರೆ ನಾವು 17ನೇ ತಾರೀಕಲ್ಲಿ ಏನಾದರೂ ಒಂದು ಟ್ರಾನ್ಸಾಕ್ಷನ್ ಮಾಡಿದರೆ ಅದನ್ನ ನಾವೇನು ಮಾಡ್ತೀವಿ, ಅದು ಎವಿಡೆನ್ಸ್ ಆಗಿರುತ್ತೆ. ವೋಚರ್ ಇದ್ದರೆ ನಮಗೆ ಎವಿಡೆನ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಕಾಲೇಜಿಗೆ ಅಡ್ಮಿಷನ್ ಆಗಿರ, 5,000 ರೂಪಾಯಿ ಫೀಸ್ ಕಟ್ಟಿರ. ನೀವು ಕಾಲೇಜಿಗೆ ಬರ್ತೀರಾ, ಕಾಲೇಜಿಗೆ ಬಂದ ನಾವು ಕೇಳ್ತೀವಿ ದುಡ್ಡು ಕಟ್ಟಿ ಏನಪ್ಪ ಅಂತಂದು. ಹ್ಞೂ ಸರ್ ಕಟ್ಟಿ, ನಾನು ದುಡ್ಡು 5,000 ರೂಪಾಯಿ ಕಟ್ಟಿದ್ದೆ ಅಂತ ಹೇಳ್ತಾರೆ. ಹಾಗಾದರೆ 5,000 ಕಟ್ಟಿರೋದಕ್ಕೆ ಪ್ರೂಫ್ ಏನಿದೆಯಪ್ಪ ಅಂತ ನಾವು ಕೇಳ್ತೀವಿ. ಸೊ ಅವಾಗ ನೀವು ರೆಸಿಪ್ಟ್ ತೋರಿಸ್ತಿರಲ್ಲ, ಅದು ಲೀಗಲ್ ಡಾಕ್ಯುಮೆಂಟ್ ಅಥವಾ ಡಾಕ್ಯುಮೆಂಟರಿ ಎವಿಡೆನ್ಸ್ ಆಗುತ್ತೆ. ಅರ್ಥ ಆಯ್ತಲ್ಲ. ಸೊ ಅಂದರೆ ನಮಗೆ ಇದು ಯಾವುದು ಡಾಕ್ಯುಮೆಂಟ್ ಏನಿರುತ್ತಲ್ಲ, ಆ ಡಾಕ್ಯುಮೆಂಟರಿ ಎವಿಡೆನ್ಸ್ ಇನ್ ಸಪೋರ್ಟ್ ಆಫ್ ಟ್ರಾನ್ಸಾಕ್ಷನ್ ಇನ್ ಎ ಬಿಸ್ನೆಸ್, ದಟ್ ಈಸ್ ಕಾಲ್ಡ್ ಆಸ್ ವೋಚರ್ ಅಂತ ಕರಿತೀವಿ. ಒಂದು ಚೀಟಿ ಇರುತ್ತಲ್ಲ, ಈಗ ನಿಮಗೇನು ರೆಸಿಪ್ಟ್ ಕೊಟ್ಟಿರ್ತಾರಲ್ಲ ಅಡ್ಮಿಷನ್ಗೆ, ಅದನ್ನ ನಾವು ವೋಚರ್ ಅಂತಲೂ ಕೂಡ ಕರಿಬೋದು. ಸೊ ಡೇಟ್ ಇರುತ್ತೆ, ಎಷ್ಟು ಅಮೌಂಟ್ ಇರುತ್ತೆ, ಇದು ಯಾವುದು ಕಾಲೇಜ್ ನೇಮ್ ಇರುತ್ತೆ, ಸಿಗ್ನೇಚರ್ ಇರುತ್ತೆ, ಹೆಸರು ಕೊಟ್ಟಿರೋರ್ದು ಸಿಗ್ನೇಚರ್ ಇರುತ್ತೆ, ಪಡೆದುಕೊಂಡಿರೋದವ್ರದ್ದು ಸಿಗ್ನೇಚರ್ ಇರುತ್ತೆ. ಸೊ ಪ್ರತಿಯೊಂದು ಇನ್ಫಾರ್ಮೇಷನ್ ಇರುತ್ತೆ. ಅಕಸ್ಮಾತ್ ಫ್ಯೂಚರಲ್ಲಿ ಒಂದು 6 ತಿಂಗಳು ಬಿಟ್ಟು ಫೀಸ್ ಕೇಳಬೇಕಾದ್ರೆ ಮತ್ತೆ ಏನು ಮಾಡ್ತೀವಿ ನಾವು, 5,000 ಕಟ್ಟಿದ್ದ ಪ್ರೂಫ್ ಎಲ್ಲಿದೆ ಅಂತಂದ್ರೆ ಆ ರೆಸಿಪ್ಟನ್ನು ತೋರಿಸಿದ್ರೆ ಏನಾಗುತ್ತೆ, 5,000 ಕಟ್ಟಿದ್ದಾರೆ ಅಂತಂದು ಕನ್ಫರ್ಮ್ ಆಗುತ್ತೆ. ಸೊ ಅಂದರೆ ಇಟ್ ಈಸ್ ಎ ಲೀಗಲಿ ಡಾಕ್ಯುಮೆಂಟ್, ಲೀಗಲ್ ಡಾಕ್ಯುಮೆಂಟ್ ಆರ್ ಡಾಕ್ಯುಮೆಂಟರಿ ಎವಿಡೆನ್ಸ್. ಅರ್ಥಾಯ್ತಲ್ಲ. ಸೊ ಇನ್ ಸಪೋರ್ಟ್ ಆಫ್ ಟ್ರಾನ್ಸಾಕ್ಷನ್, ನಾವೇನೇ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ, ಸೊ ನಾನು ಟ್ರಾನ್ಸಾಕ್ಷನ್ ಅಂತ ಅಂದರೆ ಏನಂತಂದ್ರೆ ಲಾಸ್ಟ್ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ. ಸೊ ಲೀಗಲಿ ಡಾಕ್ಯುಮೆಂಟ್ ಎವಿಡೆನ್ಸ್ ಆಗಿ ಉಳಿಯುತ್ತೆ. ಸೊ ವೋಚರಲ್ಲಿ ನಾವು 2 ರೀತಿಯ ನೋಡ್ತೀವಿ, ಒಂದು ಡೆಬಿಟ್ ವೋಚರು, ಇನ್ನೊಂದು ಕ್ರೆಡಿಟ್ ವೋಚರ್ ಅಂತಂದು. ಸೊ ಸಿಂಪಲ್ಲಾಗಿ ವೋಚರನ್ನು ಈ ರೀತಿಯಾಗಿ ನಾವು ನೋಡ್ಬೋದು. ನೇಮ್ ಆಫ್ ದ ಫರ್ಮ್ ಅಥವಾ ಟ್ರಾನ್ಸಾಕ್ಷನ್ ಅಂತ ನೋಡ್ಬೋದು. ನೇಮ್ ಆಫ್ ದ ಫರ್ಮ್, ಟ್ರಾನ್ಸಾಕ್ಷನ್ ಅಂತ ಇಲ್ಲಿ ಬರಿತೀವಿ. ಟ್ರಾನ್ಸಾಕ್ಷನ್ ಏನು ಟ್ರಾನ್ಸಾಕ್ಷನ್ ಆಗಿರೋದು, ವೋಚರ್ ನಂಬರು, ಡೇಟು, ಡೆಬಿಟ್ ಅಕೌಂಟ್ ಅಥವಾ ಕ್ರೆಡಿಟ್ ಅಕೌಂಟು, ಅಮೌಂಟು, ನರೇಷನ್ ಏನಾದರೂ ಬರೆಯೋದಿದ್ದರೆ. ನೆಕ್ಸ್ಟು ಆಥರೈಸ್ಡ್ ಬೈ, ಪ್ರಿಪೇರ್ಡ್ ಬೈ, ಇಲ್ಲಿ ಸಿಗ್ನೇಚರ್ ಬರ್ತವೆ. ಸೊ ಇಷ್ಟು ವೋಚರ್ ಇದು. ಸೊ ಇದು ವೋಚರ್ ಫಾರ್ಮೆಟ್. ಸೊ ಈ ರೀತಿಯಾಗಿ ನಾವು ವೋಚರನ್ನು ಹೇಳ್ಬಹುದು. ಅರ್ಥ ಆಯ್ತಲ್ಲ. ಸೊ ಒಂದು ವ್ಯವಹಾರದಲ್ಲಿ ವೋಚರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಸೊ ನಾವು ಮಾಡುವಂತಹ ವ್ಯವಹಾರಕ್ಕೆ ಲೀಗಲ್ ಡಾಕ್ಯುಮೆಂಟರಿ ಎವಿಡೆಂಟ್ ಆಗಿ ಉಳಿಯುತ್ತೆ. ಸೊ ಇಷ್ಟು ವೋಚರ್ ಬಗ್ಗೆ. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಡ್ರಾಯಿಂಗ್ಸ್. ಡ್ರಾಯಿಂಗ್ಸ್ ಅಂದರೆ ಚಿತ್ರಕಲೆ ಅನ್ಕೊಳಂಗಿಲ್ಲ ಯಾರೂ ಕೂಡ. ಅರ್ಥ ಆಯ್ತಲ್ಲ. ಸೊ ಅಕೌಂಟ್ಸಲ್ಲೇ ಡ್ರಾಯಿಂಗ್ಸ್ ಬೇರೆ, ಡ್ರಾಯಿಂಗ್ಸ್. ಡ್ರಾಯಿಂಗ್ಸ್ ನಥಿಂಗ್ ಬಟ್ ಎ ಸಮ್ ಆಫ್ ದ ಅಮೌಂಟ್ ಆರ್ ಬಿಸ್ನೆಸ್ ಅಮೌಂಟ್ withdrawn for the purpose of personal use, that is called as drawings. ಅರ್ಥ ಆಯ್ತಲ್ಲ. ಸೊ ಅಂದರೆ ಅಮೌಂಟ್ ಈಸ್ withdrawn
amount is withdrawn for the personal use, that is called as drawings. ಅಂದರೆ ಒಂದು ವ್ಯವಹಾರದಲ್ಲಿರುವಂತಹ ಅಮೌಂಟನ್ನು ಸ್ವಂತ ಖರ್ಚಿಗಾಗಿ ಉಪಯೋಗ ಮಾಡಿಕೊಂಡ್ರೆ ಅದನ್ನ ನಾವು ಡ್ರಾಯಿಂಗ್ಸ್ ಅಂತ ಕರಿತೀವಿ. ನೆನ್ಪಿಟ್ಗಡೆ ಅರ್ಥ ಆಯ್ತಲ್ಲ. ವ್ಯವಹಾರದಲ್ಲಿ 1,00,000 ರೂಪಾಯಿ ದುಡ್ಡಿದೆ, ಅರ್ಥ ಆಯ್ತಲ್ಲ. ನೋಡಿ, ಎ ಬಿ ಸಿ ಮೂವರು ಪಾರ್ಟ್ನರ್ಸ್ ಇರ್ತಾರೆ. 1,00,000 ರೂಪಾಯಿ ವ್ಯವಹಾರದಲ್ಲಿ ಇರುತ್ತೆ ದುಡ್ಡು. ಎ ಅನ್ನೋ ವ್ಯಕ್ತಿ ಏನು ಮಾಡ್ತಾನಂದ್ರೆ, ಎ ಅನ್ನೋ ವ್ಯಕ್ತಿ 1,00,000 ರೂಪಾಯಿಯಲ್ಲಿ 30,000 ರೂಪಾಯಿಯನ್ನು ಸ್ವಂತ ಖರ್ಚಿಗಾಗಿ ಬಳಸ್ಕೊಂಡ್ಬಿಡ್ತಾನೆ. ಈ 1,00,000 ರೂಪಾಯಿ ಮೂವರಿಗೂ ಸಂಬಂಧಪಟ್ಟಿರೋಂಥದ್ದು, ಅರ್ಥ ಆಯ್ತಲ್ಲ. ಅದರಲ್ಲಿ 1,00,000 ರೂಪಾಯಿಯಲ್ಲಿ 30,000 ರೂಪಾಯಿಯನ್ನು ಎ ಅನ್ನೋ ಒಬ್ಬ ಪಾಲುದಾರ ಪಾರ್ಟ್ನರ್ಸ್ ಏನು ಮಾಡ್ತಾನಂದರೆ, ಅಂದರೆ ಸ್ವಂತ ಖರ್ಚಿಯಾಗಿ ಬಳಸ್ಕೊಳ್ತಾನೆ. ಅವನಿಗೇನೋ ಹಾಸ್ಪಿಟಲ್ ಬಿಲ್ ಕಟ್ಟಬೇಕಿತ್ತು, ಅದಕ್ಕೆ ಹಾಸ್ಪಿಟಲ್ಗೆ ಏನು ಮಾಡ್ತಾನೆ, ವಿತ್ಡ್ರಾ ಮಾಡ್ಕೊಳ್ತಾನೆ 30,000 ರೂಪಾಯಿ. ಅದನ್ನ ನಾವು ಈ 30,000ನ ನಾವು ಡ್ರಾಯಿಂಗ್ಸ್ ಅಂತ ಕರಿತೀವಿ. ಸಮ್ ಆಫ್ ದ ಅಮೌಂಟ್ ವಿತ್ಡ್ರಾನ್ ಫಾರ್ ದ ಪರ್ಸನಲ್ ಯೂಸ್ ಬೈ ದ ಬಿಸ್ನೆಸ್, ದಟ್ ಈಸ್ ಕಾಲ್ಡ್ ಆಸ್ ಡ್ರಾಯಿಂಗ್ಸ್. ರೈಟ್. ಡ್ರಾಯಿಂಗ್ಸ್ ಅಂದರೆ ಕೆಲವೊಂದು ಸರಿ ಅಮೌಂಟನ್ನು, ಬಿಸ್ನೆಸ್ಸಲ್ಲಿರೋಂತಹ ಅಮೌಂಟನ್ನು ಪಾರ್ಟ್ನರ್ಸ್ ಅಥವಾ ಪಾಲುದಾರರು ಅಥವಾ ಬಿಸ್ನೆಸ್ ಮಾಡುವಂತಹ ವ್ಯಕ್ತಿಗಳು ಸ್ವಂತ ಖರ್ಚಿಗಾಗಿ, ಪರ್ಸನಲ್ ಯೂಸ್ ಅಂದರೆ ಸ್ವಂತಕ್ಕಾಗಿ ಉಪಯೋಗ ಮಾಡಿಕೊಂಡ್ರೆ ಅದನ್ನ ನಾವು ಡ್ರಾಯಿಂಗ್ಸ್ ಅಂತ ಕರಿತೀವಿ. ನೆನಪಿಟ್ಕೊಳ್ಳಿ, ಅರ್ಥ ಆಯ್ತಲ್ಲ. ಉದಾಹರಣೆಗೆ ವ್ಯವಹಾರದಲ್ಲಿ 1,00,000 ರೂಪಾಯಿ ಇದೆ, ಎ ಬಿ ಸಿ ಮೂವರು ಪಾರ್ಟ್ನರ್ ಇರ್ತಾರೆ. ಅದರಲ್ಲಿ ಎ ಅನ್ನುವಂತಹ ಪಾಲುದಾರ 30,000 ರೂಪಾಯಿಯನ್ನು ಸ್ವಂತ ಖರ್ಚಿಗಾಗಿ, ಹಾಸ್ಪಿಟಲ್ ಖರ್ಚಿಗಾಗಿ ಉಪಯೋಗ ಮಾಡಿಕೊಳ್ತಾನೆ. ಅದನ್ನ ನಾವು ಡ್ರಾಯಿಂಗ್ಸ್ ಅಂತ ಕರಿತೀವಿ. ಏನು ಸ್ವಂತ ಖರ್ಚಿಗಾಗಿ ಉಪಯೋಗ ಮಾಡ್ಕೊಳ್ತಾನಲ್ಲ, ಈ 30,000ನ ಡ್ರಾಯಿಂಗ್ಸ್ ಅಂತ ಕರಿತೀವಿ. ಅಂದರೆ ಪರ್ಸನಲ್ ಯೂಸ್, ಅಂದರೆ ಪರ್ಸನಲ್ ಯೂಸಿಗೋಸ್ಕರ ಬಿಸ್ನೆಸ್ಸಲ್ಲಿರೋಂಥ ಅಮೌಂಟನ್ನು ವಿತ್ಡ್ರಾ ಮಾಡ್ಕೊಳ್ಳೋದು, ನೆನಪಿರಲಿ. ಅದನ್ನ ನಾವು ಡ್ರಾಯಿಂಗ್ಸ್ ಅಂತ ಕರಿತೀವಿ. ಸೊ ಡ್ರಾಯಿಂಗ್ಸ್ ಮೇಲೆ ನಿಮಗೆ ಸೆಕೆಂಡ್ PUCಯಲ್ಲಿ 6 ಮಾರ್ಕ್ಸ್ಗೆ ಪ್ರಾಬ್ಲಮ್ ಇರುತ್ತೆ. ಅವರು ವಿತ್ಡ್ರಾ ಮಾಡ್ಕೊಂಡಿರೋಂತಹ 30,000 ರೂಪಾಯಿಗೆ ಬಡ್ಡಿಯನ್ನು ಕೊಡಬೇಕು. ಯಾರು? ಎ ಅನ್ನೋ ಪಾಲುದಾರ. ಆ ಬಡ್ಡಿ ಎಷ್ಟು ಕೊಡಬೇಕಂತಂದು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಅದನ್ನ 6 ಮಾರ್ಕ್ಸಿಗೆ ಕೇಳ್ತಾರೆ ಸೆಕೆಂಡ್ ಇಯರ್ PUCಯಲ್ಲಿ. ಹಂಗಾಗಿ ನಾವೇನು ಮಾಡ್ಬೇಕಂದ್ರೆ, ಡ್ರಾಯಿಂಗ್ಸ್ ಅಂದರೆ ಸಿಂಪಲ್ ಆಗಿಷ್ಟೇ, ಅಮೌಂಟ್ ಈಸ್ ವಿತ್ಡ್ರಾನ್ ಫಾರ್ ದ ಪರ್ಪಸ್ ಆಫ್ ಪರ್ಸನಲ್ ಯೂಸ್, ದಟ್ ಈಸ್ ಕಾಲ್ಡ್ ಆಸ್ ಡ್ರಾಯಿಂಗ್ಸ್. ಆರ್ ಕ್ಯಾಶ್ ವಿತ್ಡ್ರಾನ್ ಫಾರ್ ಪರ್ಸನಲ್ ಯೂಸ್. ಸಿಂಪಲಾಗಿ ಈ ರೀತಿಯಾಗಿ ಹೇಳ್ಬೋದು. ಏನಂದರೆ ಕ್ಯಾಶ್ ವಿತ್ಡ್ರಾನ್, ಕ್ಯಾಶ್ ವಿತ್ಡ್ರಾನ್ ಫಾರ್ ಪರ್ಸನಲ್ ಯೂಸ್, ಡ್ರಾಯಿಂಗ್ಸ್ ಇಷ್ಟೇ. ಕ್ಯಾಶ್ ವಿತ್ಡ್ರಾನ್ ಫಾರ್ ಪರ್ಸನಲ್ ಯೂಸ್, ದಟ್ ಈಸ್ ಕಾಲ್ಡ್ ಆಸ್ ಡ್ರಾಯಿಂಗ್ಸ್. ಅಂದರೆ ಸ್ವಂತ ಖರ್ಚಿಗಾಗಿ ಬಿಸ್ನೆಸ್ಸಲ್ಲಿರೋಂತಹ ಅಮೌಂಟನ್ನು ವಿತ್ಡ್ರಾ ಮಾಡಿಕೊಂಡ್ರೆ ಅದನ್ನ ನಾವು ಡ್ರಾಯಿಂಗ್ಸ್ ಅಂತ ಕರಿತೀವಿ. ಸೊ ಇಷ್ಟು. ನೆಕ್ಸ್ಟ್ ಅದಾದಮೇಲೆ ಪರ್ಚೇಜ್ ಅಂದರೆ ಸಿಂಪಲ್ಲಾಗಿ ಪರ್ಚೇಜ್ ಅಂದರೆ ಖರೀದಿ ಮಾಡೋವಂಥದ್ದು. ಸೊ ಅಂದರೆ ಒಂದು ವ್ಯವಹಾರದಲ್ಲಿ ಏನು ಮಾಡ್ತೀವಿ ಅಂದರೆ ಗೂಡ್ಸನ್ನು ಪರ್ಚೇಜ್ ಅಂದರೆ ಖರೀದಿ ಮಾಡ್ತೀವಿ, ಪ್ರೊಡಕ್ಷನನ್ನು ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ. ಸೊ ಅದನ್ನ ನಾವು ಪರ್ಚೇಜ್ ಅಂದರೆ ಖರೀದಿ ಅಂತ ಕರಿತೀವಿ. ನೆಕ್ಸ್ಟು ಸ್ಟಾಕ್. ಸೊ ಆ್ಯಂಡ್ ಗೂಡ್ಸ್ ಅಂತ ಕರಿತೀವಿ. ಸ್ಟಾಕ್ ನಥಿಂಗ್ ಬಟ್ ಆ್ಯಂಡ್ ಗೂಡ್ಸ್ ಆರ್ ಸ್ಪೇರ್ಸ್ ಆರ್ ರಿಪೇರ್ಸ್. ಅಂದರೆ ಸೊ ಅಲ್ಲಿ ಏನು ಮಾಡ್ತೀವಿ ಅಂದರೆ, ನಮ್ಮ ಕೈಯಲ್ಲಿರೋಂತಹ ಒಂದು ವ್ಯವಹಾರದಲ್ಲಿ ಮಾರಾಟ ಆಗದೆ ಇರೋವಂತಹ ಥಿಂಗ್ಸ್ ಅರ್ಥಾಯ್ತಲ್ಲ. ಸೊ ಆ್ಯಂಡ್ ಗೂಡ್ಸ್ ಅಂತಲೂ ಕರಿತೀವಿ. ಯಾವಾಗ ಬೇಕಾದರೂ ಮಾರಾಟ ಮಾಡ್ಬೋದು. ಸೊ ಅದನ್ನು ಸ್ಟಾಕ್ಸ್, ಇದು ಕರೆಂಟ್ ಅಸೆಟ್ ಆಗುತ್ತೆ. ಸೊ ನೆಕ್ಸ್ಟು, ಸೊ ಇಷ್ಟು ಇರಲಿ. ಸೊ ಏನಂತಂದರೆ ಒಂದು ವ್ಯವಹಾರದಲ್ಲಿ ಇಷ್ಟು ಬೇಸಿಕ್ ಟರ್ಮ್ಸ್ ಆಫ್ ಅಕೌಂಟಿಂಗಲ್ಲಿ ಸೊ ಇಷ್ಟು ಬರ್ತವೆ. ಇನ್ನೂ ಆಸ್ಪೆಕ್ಟ್ಸ್ಗಳು ಬರ್ತಾ ಹೋಗ್ತವೆ ಅಕೌಂಟ್ಸಲ್ಲಿ. ಏನಂದರೆ ಅಸೆಟ್ಸು, ಲಯಬಿಲಿಟೀಸು, ಇದು ಯಾವುದು ಕೆಲವು ಹೇಳಿದ್ದೀನಿ. ಸೊ ಇನ್ನೂ ಕೆಲವು ಹೇಳ್ಬೇಕು. ಅದನ್ನೆಲ್ಲ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಒನ್ ಬೈ ಒನ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಏನು ಅಂತಂದರೆ
ಪ್ರಾಬ್ಲಮ್ ಏನು ಮಾಡ್ತಾ ಇರ್ತೀವಲ್ಲ, ಸೊ ವೇಜಸ್ಸು, ಸ್ಯಾಲರಿ, ಈ ರೆಂಟ್ ಅಂದರೆ ಏನು, ಬಿಲ್ಡಿಂಗ್ ಅಂದರೆ ಏನು, ಸೊ ಪ್ರತಿಯೊಂದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ರೆಂಟ್ ರಿಸೀವ್ಡೇ ಬೇರೆ ಇರುತ್ತೆ, ರೆಂಟ್ ಪೇಡೇ ಬೇರೆ ಇರುತ್ತೆ. ರೆಂಟ್ ರಿಸೀವ್ ಅಂದರೆ, ರೆಂಟ್ ಅಂದರೆ ಬಾಡಿಗೆ, ರೆಂಟ್ ರಿಸೀವ್ಡ್ ಅಂದರೆ ರಿಸೀವ್ ಅಂದರೆ ಇಸ್ಕೊಳ್ಳೋದು, ಬಾಡಿಗೆಯನ್ನು ನಾವು ಇಸ್ಕೊಂಡಿವಿ, ನಮಗೆ ಇನ್ಕಮ್ ಆಗುತ್ತೆ. ರೆಂಟ್ ಅಂದರೆ ಬಾಡಿಗೆ, ಪೇಯ್ಡ್ ಅಂದರೆ ಕೊಡೋದು, ರೆಂಟ್ ಪೇಯ್ಡ್ ಅಂದರೆ ಬಾಡಿಗೆಯನ್ನು ಕೊಡ್ತಾ ಇದ್ದೀವಿ, ನಾವು ಬಾಡಿಗೆಯನ್ನು ಕೊಡ್ತಾ ಇದ್ದರೆ ಏನಾಗುತ್ತೆ, ನಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಹಿಂಗೆ ಸಣ್ಣ ಸಣ್ಣ ಪಾಯಿಂಟನ್ನು ತಿಳ್ಕೊಳೋದು ತುಂಬ ಇದೆ. ಪ್ರಾಬ್ಲಮ್ ಮಾಡಬೇಕಾದ್ರೆ ಅವೆಲ್ಲವೂ ಡೀಟೇಲಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಅರ್ಥ ಆಯ್ತಲ್ಲ. ಸೊ ಈ ರೀತಿಯಾಗಿ ಬೇಸಿಕ್ ಟರ್ಮ್ಸ್ ಆಫ್ ಅಕೌಂಟಿಂಗಲ್ಲಿ ಇಷ್ಟೆಲ್ಲ ಆಸ್ಪೆಕ್ಟ್ಸ್ಗಳು ಬರ್ತವೆ. ಸೊ ಇವನ್ನೇನು ಮಾಡ್ಬೇಕಂದ್ರೆ ಜಸ್ಟ್ ಅನಾಲಿಸಿಸ್ ಮಾಡಿ, ವರ್ಡು ಈ ಡ್ರಾಯಿಂಗ್ಸ್ ಅಂದರೆ ಏನು, ಲಾಸ್ ಅಂದರೆ ಏನು, ಕ್ಯಾಪಿಟಲ್ ಅಂದರೆ ಏನು, ಜಸ್ಟ್ ಅಬ್ಸರ್ವ್ ಮಾಡಿ ತಿಳ್ಕೊಳಕ್ಕೆ ಟ್ರೈ ಮಾಡಿ. ಪ್ರಾಬ್ಲಮನ್ನು ಸ್ಟಾರ್ಟ್ ಮಾಡ್ತೀವಲ್ಲ, ಅವಾಗ ಏನಾಗುತ್ತೆ, ಒನ್ ಬೈ ಒನ್ ಪ್ರತಿಯೊಂದು ಕೂಡ ಡೀಟೇಲಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಇಷ್ಟು ಬೇಸಿಕ್ ಟರ್ಮ್ಸ್ ಆಫ್ ಅಕೌಂಟಿಂಗಲ್ಲಿ. ಸೊ ಐ ಹೋಪ್ ಆಲ್ ಆರ್ ಅಂಡರ್ಸ್ಟ್ಯಾಂಡ್ ಇನ್ ದಿಸ್ ಕಾನ್ಸೆಪ್ಟ್ ಬೇಸಿಕ್ ಟರ್ಮ್ಸ್ ಆಫ್ ಅಕೌಂಟಿಂಗ್. ಇಷ್ಟಕ್ಕೆ ಇವತ್ತಿರಲಿ. ಥ್ಯಾಂಕ್ ಯು.